do that, Belly. Don't eat too much chocolate. You're going to spoil your teeth. ಚಂದ್ರು ಕನ್ನಡದಲ್ಲಿ ಮಾತಾಡ್ಸೋ. ನಾವೇ ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಅವಳ ಹತ್ರ ಹೇಗೆ ಕಲಿತಾಳೆ ಹೇಳು? ಬೆಳ್ಳಿ, ಕಮ್ ಹಿಯರ್. ಕನ್ನಡ. ಅಂದರೆ ಬಾಯಿಲ್ಲಿ ಅಂತ. ನಾನು ಅವಳು ಕನ್ನಡ ಕಲಿಸ್ತಾ ಇದ್ದೀನಿ, ನಿಂತರ ಅಲ್ಲ. ಬೆಳ್ಳಿ, ಬಾಯಿಲಿ. ಹೌದೌದು, ಪುರಾಣ ಹೇಳಕ್ಕೆ ಬದನೆಕಾಯಿ ತಿನ್ನಕ್ಕೆ. ಚಂದ್ರು, ಕಳಿಸ್ತೀಯ ಅವಳನ್ನ? ನೋಡು, ಈ ನಡುವೆ ಮಾತೇ ಕೇಳ್ತಾ ಇಲ್ಲ ಅವಳು. ಎಲ್ಲ ನಿನ್ನಿಂದಾನೆ. ಹೌದಮ್ಮ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹೇಳಿದ್ರಂತೆ. ಅವಳಿಂಗ್ ಮಾಡ್ತಾಳೆ ಅಂತ ನನಗ್ಯಾಕೆ ಬೈತೀಯ? ಬಾರೋ ಇಲ್ಲಿ, ನಿಮ್ಮಮ್ಮ ನನಗೆ ಬೈತಾಳೆ. ಅವಳು ಪಕ್ಕ ಕೂತ್ಕೊಂಬಿಡೋ. ನಿಂಗೆ ಸ್ಕ್ರೀನ್ ಕೊಡ್ಲೇನೋ? ಓಹ್ ಅಯ್ಯೋ, ಮರ್ತೇ ಹೋಯ್ತು. ಅಮ್ಮನಿಗೆ ಫೋನ್ ಮಾಡಬೇಕಾಗಿತ್ತು. ಎಲ್ಲಪ್ಪ ಹೋಯ್ತು ನನ್ನ ಮೊಬೈಲು? ಚಂದ್ರು, ನನ್ನ ಮೊಬೈಲಲ್ಲಿ ನೋಡು ಒಂದು ಸ್ವಲ್ಪ. ಬಿಡಲ್ಲ. ಮಾಡು. ಇಲ್ಲೇ ಇದ್ದಾಳೆ. ಹಾಂ, ಒಂದು ನಿಮಿಷ ಕೊಡ್ತೀನಿ. ಅಮ್ಮ. ನಾನು ಕಣೋ. ಅಮ್ಮ ಎಲ್ಲಪ್ಪ? ಶುಗರ್ ಮಾತ್ರೆ ತಗೊತಾ ಇರಬೇಕು. ಓಹ್ ಹೌದಾ? ನಿಂದು ತಿಂಡಿ ಕಾಫಿ ಆಯ್ತಾ? ನೀನು ಮೆಡಿಸಿನ್ಸ್ ತಗೊಂಡ್ಯಾ? ಇನ್ನೂ ಇಲ್ಲ ಕಣೋ, ಈಗ ತಾನೇ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ನಿಮ್ಮಮ್ಮ ಕಾಫಿ ಕೊಟ್ಟು ಮೆಡಿಸಿನ್ಸ್ ತೊಗೊಳಕ್ಕೆ ಹೋಗಿದ್ದಾಳೆ. ಅವಳು ಬಂದಮೇಲೆ ಇಬ್ಬರು ಒಟ್ಟಿಗೆ ತಿಂಡಿ ತಗೊಂಡು ಆಮೇಲೆ ನಾನು ಮೆಡಿಸಿನ್ಸ್ ತಗೊತೀನಿ. ವಾಕಿಂಗ್ ಅಂತ ಯಾಕಪ್ಪ ಹೊರಗಡೆ ಹೋಗ್ತೀಯಾ? ಮನೇಲಿ ಸುಮ್ಮನೆ ಇರಬಾರ್ದಾ? ಹೂ ಕಣಮ್ಮ, ವ್ಯಾಕ್ಸಿನೇಷನ್ ಆಗಿದೆಯಲ್ಲ ಬಿಡು. ಅಪ್ಪ, ನೀನು ವ್ಯಾಕ್ಸಿನೇಷನ್ ತೊಗೊಂಡಿದ್ಯಾ ಅಂತ ಆ ಕರೋನಾ ನಿನ್ನ ಹತ್ರ ಬರಲ್ಲ ಅಂದ್ಕೊಂಡಿದ್ಯಾ? ಅಟ್ಲೀಸ್ಟ್ 14 ಡೇಸ್ ಆದರೂ ಹುಷಾರಾಗಿರ್ಬೇಕಪ್ಪ. ಡಾಕ್ಟ್ರಿಗಿಂದು ಗೊತ್ತಾ ನಿಂಗೆ? ಸೋಮ್ನೀರಮ್ಮ, ನಮಗೇನು ಹಾಗೇನು ಹೇಳಿಲ್ಲ ಇಲ್ಲಿ. ಅಯ್ಯೋ, ನಿನಗೆ ಹೇಳೋಕ್ಕಾಗುತ್ತಾ? ಅಟ್ಲೀಸ್ಟ್ ಮಾಸ್ಕ್ ಹಾಕ್ಕೊಂಡು ಓಡಾಡು. ಹ್ಞೂ ಸರಿನಮ್ಮ. ಅದೇನೋ ಹೇಳ್ತಾರಲ್ಲ, ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಂಗೆ, ಹಾಗೆ ನಿಂಗೆ ಹೇಳೋದು. ಆಯ್ತಮ್ಮ, ನಿಮ್ಮ ಹಸಾನೆ ಮುಂದೋಗ್ಲಿ, ನಮ್ಮ ಕೋಣನೆ ಹಿಂದೆ ಬರಲಿ ಅಂದಾಗೆ ನನ್ನ ಪಟಾಕಿ ಬೆಳ್ಳಿ ಏನು ಮಾಡ್ತಿದ್ದಾಳೆ? ತುಂಟಿ ಆಗ್ಬಿಟ್ಟು ಬಲೇ ಆಟ ಆಡಿಸ್ತಾಳೆ. ಹಲೋ, ಹೇಳೋ, ಹೇಗಿದೀಯಾ? ಚಂದ್ರು ಹೇಗಿದ್ದಾರೆ? ಏನು ಮಾಡ್ತಿದ್ದಾಳೆ ಬೆಳ್ಳಿ? ನಾವೆಲ್ಲರೂ ಆರಾಮಮ್ಮ. ನೀನು ಹೇಗಿದ್ಯಾ? ಮೆಡಿಸಿನ್ಸ್ ಎಲ್ಲ ಸರಿಗೆ ತಗೋತಿದ್ಯಾ ತಾನೇ? ಹ್ಞೂ ಕಣ, ಕೊಡು ಬೆಳ್ಳಿಗೆ. ಸರಿ ಇರು. ಬೆಳ್ಳಿ, ಅಜ್ಜಿ ಅಜ್ಜಿ ಹತ್ರ ಮಾತಾಡು. ಯಾಕೆ ಮಾತಾಡು ಅಜ್ಜಿ ಹತ್ರ? ಸರಿ ಬಿಡು. ಅಮ್ಮ, ಅವಳು ಮಾತಾಡಲ್ವಂತೆ. ಮತ್ತೆ ಏನು ಹೇಳಿದ್ರು ಡಾಕ್ಟ್ರು? ಮಗು ಹೇಗಿದೆಯಂತೆ? ನಾನು ಆರಾಮಿದ್ದೀನಮ್ಮ. ಡಾಕ್ಟರ್ ಎಲ್ಲ ಓಕೆ ಅಂತ ಹೇಳಿದ್ದಾರೆ. ಮಗುನೂ ತುಂಬ ಆ್ಯಕ್ಟಿವ್ ಆಗಿದೆಯಂತೆ. ಹೌದಾ? ಒಳ್ಳೇದು, ನಾವು ಬಂದುಬಿಡ್ತೀವಿ ಬಿಡು ಡೆಲಿವರಿ ಆಗೋ ಅಷ್ಟರಲ್ಲಿ. ಹೌದಮ್ಮ. ಅಮ್ಮ, ಆದರೂ ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ತುಂಬ ರಿಸ್ಕ್ ಅನಿಸುತ್ತೆ ಅಮ್ಮ. ಏನಾಗಲ್ಲ, ಸುಮ್ಮನಿರಮ್ಮ. ನಾನು ಅಲ್ಲಿ ನನ್ನ ಮೊಮ್ಮಗಳ ಜೊತೆ ಇರಬೇಕು. ಸೀಮಂತ ಬೇರೆ ಮಾಡಬೇಕಲ್ಲ ಬಂದಮೇಲೆ. ಸರಿ ಅಮ್ಮ. ಅಮ್ಮ ಇರು, ಒಂದು ಸ್ವಲ್ಪ ಇವಳಿಗೆ ಊಟ ಮಾಡಿಸ್ಬಿಡ್ತೀನಿ. ಇವಳನ್ನ ಕೂರಿಸ್ಕೊಂಡು ಊಟ ಮಾಡಿಸೋದೇ ದೊಡ್ಡ ಕತೆ. ಚಂದ್ರು, ಒಂದು ಸ್ವಲ್ಪ ಮಾತಾಡು. ಅಮ್ಮ, ಅಲ್ಲಿ ಕೇಸಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನೀವು ಯಾಕೋ ಬರೋದು ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ. ಇವೆಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡ್ಲಿ, ಆಮೇಲೆ ಬರೋರಂತೆ. ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಾನು ಬಂದುಬಿಡಬೇಕು. ಫಸ್ಟ್ ನನ್ನ ಮೊಮ್ಮಗನ ನಾನೇ ಎತ್ಕೋಬೇಕು. ನೀವೇನು ಚಿಂತೆ ಮಾಡಬೇಡಿ, ನಾವು ಬರ್ತೀವಿ, ಆಯಿತಾ? ಕೊಡೆ ಇಲ್ಲಿ. ಇವಳು ಯಾರಪ್ಪ ಹೇಳೋರು? ಒಂದೇ ಕಾಲಲ್ಲಿ ಕುಣಿತಾ ಹೇಳೆ. ಬರ್ತೀವಿ ಬಿಡು, ವ್ಯಾಕ್ಸಿನೇಷನ್ ತೊಗೊಂಡಿದ್ದೀವಲ್ಲ. ಸರಿ, ಮಾಸ್ಕ್ ಯಾವಾಗಲೂ ಹಾಕ್ಕೊಂಡೇ ಇರಿ. ಸ್ಯಾನಿಟೈಸರ್ಸ್ ಯಾವಾಗಲೂ ಯೂಸ್ ಮಾಡಿ. ಮತ್ತು ಏರ್ಪೋರ್ಟಲ್ಲಿ ಮಾತ್ರ ಹುಷಾರು, ಸರಿನಾ? ಆಯ್ತಪ್ಪ. ಅಪ್ಪ. ಹಾಂ, ಒಂದು ನಿಮಿಷ. ಅಪ್ಪ, ಅಮ್ಮನ ಬೇಕಾಗಿರೋ ಮೆಡಿಸಿನ್ಸ್ ಪ್ರಿಸ್ಕ್ರಿಪ್ಷನ್ಸ್ನ ಡಾಕ್ಟರ್ ಹತ್ರ ಈಸ್ಕೊಂಡು ತೊಗೊಂಡು ಬರೋದು ಮರಿಬೇಡಿ. ಹಾಗೆ ಅಮ್ಮನ ಬೇಕಾಗಿರೋ ಮೆಡಿಸಿನ್ಸು ಅಲ್ಲಿಂದನೇ ತೊಗೊಂಡು ಬಂದ್ಬಿಡಿ. ಹಾಗೆ ನಿಮ್ಮ ಮೆಡಿಸಿನ್ಸು ಮರಿಬೇಡಿ. ಸರಿ ಕಣೋ, ನಿಮ್ಮಮ್ಮನ್ನ 40 ವರ್ಷದಿಂದ ನೋಡ್ಕೊಂಡಿದ್ದೀನಿ.
ನನ್ನ ಮೆಡಿಸಿನ್ಸ್ನ ಅಲ್ಲಿ ಬಂದಮೇಲೆ ನನ್ನ ಅಳಿಯಂದು ನೋಡ್ಕೊತಾರೆ ಬಿಡು. ಹೇಳೋರು ಹೆಡ್ರಾದ್ರೆ ಕೇಳೋರು ಕಿವ್ಡ್ರೆ ನಿಮಗೆ ಹೇಳಕ್ಕಾಗುತ್ತಾ? ಸರಿ, ನೀವಿವಾಗ ತಿಂಡಿ ತಿನ್ನಿ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಆಯ್ತಮ್ಮ. ಅಪ್ಪ, ನೆನಪಿದ್ಯಾ? ನಾನು ಚಿಕ್ಕವಳಾಗಿದ್ದಾಗ ನಾನೇನು ಕೇಳಿದ್ರು ಇಲ್ಲ ಅಂದಿದ್ದೆ ಬಹಳ ಕಮ್ಮಿ. ಆದರೆ ಅಮ್ಮ ನಿಮಗೆ ಡೆಡ್ ಆಪೋಸಿಟ್. ಒಂದ್ಸಲಿ ನಾನು ಸರ್ಕಸ್ ಕರ್ಕೊಂಡು ಹೋಗು ಅಂದಾಗ ಅದ್ಯಾಕೋ ಬೇಡ ಅಂತ ಹೇಳಿದ್ರಿ. ಆದರೆ ನಾನು ಕೇಳಬೇಕಲ್ಲ, ಇಲ್ಲ, ಒಂದೇ ಹಠ. ಈಗ ನಿಮ್ಮ ಮಗಳು ಹಾಡ್ತಾಳಲ್ಲ ಹಾಗೆ. ಅವತ್ತು ಸರ್ಕಸ್ಸಿಂದ ಬರಬೇಕಾದ್ರೆ ಅಮ್ಮ ಹೇಗೆ ಕೂತಿದ್ಲು, ಅಮ್ಮನ ಸೀರೆ ಸ್ಕೂಟರ್ ಸಿಕ್ಕಾಕೊಂಡು ಬಿದ್ಲು. ಪಾಪ ಅಮ್ಮ ಕಾಲಿಗೆ ಪೆಟ್ಟು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಇರಬೇಕಾಯ್ತು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅನ್ನೋ ಹಾಗೆ ನಾನು ದೊಡ್ಡೋಳಾದ್ಮೇಲೆ ಕೇಳಬೇಕಾ? ನೀವು ಬೇಡ ಅಂದರೂ ಏನೋ ಓದಿ ಕಿತ್ತು ದಬ್ಬಾಗ್ತೀನಿ ಅಂತ ಇಲ್ಲಿಗೆ ಬಂದೆ. ಬಂದಮೇಲೆ ಓದು, ಲೋನು, ಕೆಲಸ ಅಂತ ಕಂಟಿನ್ಯೂ ಆಯಿತು. ನಾನು ಇಷ್ಟಪಟ್ಟ ಚಂದ್ರನ ಒಂದು ಮಾತು ಹೇಳ್ದೇನೋ ಮದುವೆನೂ ಮಾಡಿಕೊಟ್ರಿ. ನಾನಲ್ಲಿದ್ದು ನಿಮ್ಮನ್ನು ನೋಡ್ಕೊಳ್ಳೋ ಬದಲು ನಿಮ್ಮನ್ನೇ ಇಲ್ಲಿ ಹೋಗೋ ಬರೋ ಹಾಗೆ ಮಾಡಿದೆ. ಆದರೆ ಈ ಸಲ ಅಮ್ಮ ತುಂಬ ಫೋರ್ಸ್ ಮಾಡಿಕೊಂಡು ಇಲ್ಲಿಗೆ ಬಂದರು. ಅಟ್ಲೀಸ್ಟ್ ನೀವಾದರೂ ಹೇಳಬಾರ್ದಿತ್ತಪ್ಪ, ಈ ಟೈಮ್ನಲ್ಲಿ ಟ್ರಾವೆಲ್ ಮಾಡೋದು ಸರಿ ಅಲ್ಲ, ಅಮ್ಮನ ಮೊದಲೇ ಹೆಲ್ತ್ ಬೇರೆ ಸರಿ ಇಲ್ಲ ಅಂತ. ಯಾಕೆ ಬಂದ್ರಿಪ್ಪ? ಈಗ ನೋಡಿ, ಸುಮ್ಮನಿರಿಪ್ಪ, ಮಾತಾಡ್ಬಿಡಿ ನೀವು. ಈಗ ನಾನು ಮಾತಾಡ್ತಿದ್ದೀನಿ ತಾನೆ ಅಪ್ಪ, ಪ್ಲೀಸ್ ಇವತ್ತು ಒಂದು ದಿನ ನಾನು ಮಾತಾಡೋಕ್ಕೆ ಬಿಟ್ಬಿಡಿ, ನೀವೇನೂ ಹೇಳಬೇಡಿ. ಅಪ್ಪ, ನೀನು ಹೀಗೆ ಮಾಡ್ಬೋದಾ? ನಿಂದು ತಪ್ಪಿದೆ ಅಲ್ವಾ? ಲಾಕ್ಡೌನ್ ಟೈಮ್ನಲ್ಲೂ ಎಲ್ಲೂ ಹೋಗಬೇಡಿ ಅಂತ ಎಷ್ಟು ಹೇಳಿದ್ದೆ. ಬೆಳಿಗ್ಗೆ ಯಾರೂ ಇರಲ್ಲ ಅಂದ್ಕೊಂಡು ವಾಕಿಂಗ್ ಹೋಗೋದು. ಸರಿ, ಆನ್ಲೈನ್ ಆರ್ಡರ್ ಮಾಡಪ್ಪ ಅಂದರೆ ತರಕಾರಿ ಸರಿ ಕಳ್ಸಲ್ಲ ಅಂತ ಅಂಗಡಿಗೆ ಹೋಗೋದು. ಅದೆಲ್ಲ ಹೋಗ್ಲಿ, ಅಮ್ಮ ಏನೋ ಹೇಳ್ತಾರಂತ ಶುಭನ್ ಮದ್ವೆಗೆ ಹೋಗಿ ಬರೋದಾ? ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಬೇಡವಾಪ್ಪ ನಿಮಗೆ? ಐ ನೋ ನೀವೆಲ್ಲ ಕಡೆ ಮಾಸ್ಕ್ ಹಾಕೊಂಡು ಓಡಾಡಿದ್ರಿ, ಸ್ಯಾನಿಟೈಸ್ ಮಾಡ್ಕೋತಿದ್ರಿ ಅಂತ. ಅದಕ್ಕೆ ದೇವರ ದಯೆ, ನಿಮ್ಗೇನೂ ಆಗಲಿಲ್ಲ. ಸದ್ಯ ಹಠ ಮಾಡದೆ ಇಲ್ಲಿಗೆ ಬರೋ ಮುಂಚೆ ವ್ಯಾಕ್ಸಿನೇಷನ್ ತಗೊಂಡ್ರಲ್ಲ, ನನ್ನ ಪುಣ್ಯ. ಅದಕ್ಕೂ ಎಲ್ಲಿ ನೆಪ ಹೇಳ್ತೀರೋ ಅಂತಿದ್ದೆ.
ಅಲ್ಲ, ಫ್ಲೈಟ್ನಲ್ಲಿ ಇಬ್ಬರೇ ಬರೋದು ಬಿಟ್ಟು ಯಾರೋ ಮಾತಾಡೋಕೆ ಸಿಕ್ಕಿದ್ರು ಅಂತ ಗುರ್ತು ಪರಿಚಯ ಇಲ್ದಿರೋರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ಕೊಂಡು ಬಂದೆ ಅಂತೀರಲ್ಲ, ಏನು ಹೇಳಿ ನಿಮಗೆ? ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಿದ್ದ ಅಂತೀರಾ. ಐ ಡೋಂಟ್ ನೋ, ಜನ ಯಾಕೆ ಒಂಚೂರು ಯೋಚನೆ ಮಾಡಲ್ಲ ಬೇರೆಯವ್ರ ಬಗ್ಗೆ? ಅಲ್ಲಪ್ಪ, ಜನರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ವಾ? ಅದು ಇಂಥ ಟೈಮ್ನಲ್ಲೂ. ಹೋಗ್ಲಿ, ಆ ನರ್ಸ್ಗೆ ನಿಮ್ಮ ಬಗ್ಗೆ ಗೊತ್ತು ತಾನೆ? ಎಷ್ಟು ಸಲಿ ಫೋನ್ ಮಾಡಿ ಹೇಳಿದ್ದೀನಿ ಡಾಕ್ಟರ್ನ ಕೇಳಿ ಸರಿಯಾಗಿ ಪ್ರಿಸ್ಕ್ರಿಪ್ಷನ್ ಕಳಿಸಿ ಅಂತ. ಮೊನ್ನೆ ನಿಮ್ಗೆ ಹೀಗಾದಾಗ ಡಾಕ್ಟರ್ ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ನೀವು ಇಲ್ಲಿ ಬರೋ ವಿಚಾರನೇ ಗೊತ್ತಿಲ್ವಂತೆ. ಅದರ್ವೈಸ್ ಹಿ ವುಡ್ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಸ್ಟ್ರಾಂಗರ್ ಡೋಸಸ್. ಅದಕ್ಕೆ ಅಷ್ಟು ಹೇಳಿದೆ, ಬೇಡ ಬೇಡ ಸಿಗರೇಟ್ ಸೇದಬೇಡಿ ಅಂತ. ಸೇದಿ ಸೇದಿ ನಿಮ್ಮ ಲಂಗ್ಸ್ ಎಷ್ಟು ಅಫೆಕ್ಟ್ ಆಗಿದೆ ನೋಡಿ. ನಾನೆಷ್ಟು ಟ್ರೈ ಮಾಡಿದೆ, ಕೊನೆಗೂ ಆ ಮೆಡಿಸಿನ್ಸ್ ಇಲ್ಲಿ ಸಿಗಲೇ ಇಲ್ಲ. ಇವತ್ತಿನ ಈ ಸ್ಥಿತಿಗೆ ಬೇಜವಾಬ್ದಾರಿಯಿಂದ ಎಲ್ಲ ಕಡೆ ಓಡಾಡಿದ್ದಕ್ಕೆ, ಸಿಗರೆಟ್ ಸೇದಿ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ದೇ ಇರೋಕ್ಕೆ ನೀವೇ ಕಾರಣನ? ವ್ಯಾಕ್ಸಿನೇಷನ್ ತಗೊಂಡಿದ್ದೇ ಡ್ಯೂಪ್ಲಿಕೇಟಾ? ಫೇಕ್ ಸರ್ಟಿಫಿಕೇಟ್ ಕೊಟ್ಟೋನು ತಗೊಂಡೋನು ಕಾರಣನ? ನಿಮ್ಮನ್ನ ತಡಿದೆ ಇಲ್ಲಿ ಕರ್ಸ್ಕೊಂಡಲ್ಲ ನಾನೇ ಕಾರಣನ? ಈ ಸಲನೂ ಹಠ ಮಾಡಿ ನಿಮ್ಮ ಮಾತು ಕೇಳಬಾರ್ದಿತ್ತಪ್ಪ. ಅಷ್ಟು ದೂರದಿಂದ ಮಗು ನೋಡೋಕೆ ಅಂತ ಬಂದು ನೋಡೋಕೆ ಆಗ್ಲಿಲ್ವಲ್ಲಪ್ಪ. ಅದಿತಿ, ಯೋಚನೆ ಮಾಡಬೇಡ. ಬಾ, ಮನೆಗೆ ಹೋಗೋಣ. ಅಮ್ಮನೂ ಒಬ್ಬರೇ ಇದ್ದಾರಲ್ಲ ಮನೆಯಲ್ಲಿ. ಲೋ, ವಿ ಗೆಟಿಂಗ್ ಲೇಟ್. ನಡಿ ಹೋಗೋಣ. Papa, sit. Papa, take me to the circus. ಓಕೆ ಕಂದ.